ಈ ಒಂದು ಮೂಡ ಪ್ರಕರಣದಲ್ಲಿ ನನ್ನನ್ನು ಬಿಜೆಪಿ ಜೆಡಿಎಸ್ ದೆಹಲಿಯಿಂದ ರಾಜಭವನದವರೆಗೂ ಕೂಡ ಸಿಲುಕಿ ಹಾಕಿಸಲು ತಂತ್ರವನ್ನ ಮಾಡ್ತಾ ಇದೆ. ಪಕ್ಷ ವಿರೋಧಿಗಳು ಒಂದ್ ಕಡೆ ಆದರೆ ಪಕ್ಷದಲ್ಲಿರುವಂತಹ ವಿರೋಧಿಗಳಿಗೂ ಕೂಡ ಗುಂಡ ಕೊಡುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ. ನನ್ನ 40 ವರ್ಷದ ಜೀವನದಲ್ಲಿ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ. ಸಂಗೊಳ್ಳಿ ರಾಯಣ್ಣ ಅವರ ಒಂದು ಉದಾಹರಣೆ ಕೊಟ್ಟಿರುವಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಕೇಸ್ನಲ್ಲಿ ರಿಲೀಫ್ ಸಿಗ್ತಾ ಇದ್ದಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ತನ್ನ ವಿರುದ್ಧ ಮಸಲತ್ತು ಮಾಡಿದವರಿಗೆ ಟಾಂಗ್ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರನ್ನದೇ ಬಿಜೆಪಿ ಜೆಡಿಎಸ್ ಹೀಗೆ ಹಲವಾರು ನಾಯಕರು ಏನು ಅವರ ವಿರುದ್ಧ ತಂತ್ರವನ್ನು ಮಾಡಿದ್ರು, ಷಡ್ಯಂತ್ರವನ್ನು ಮಾಡಿದ್ರು, ಅವರ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ನೇರವಾಗಿಯೇ ಸಿಎಂ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮವರಿಂದಲೇ ನಮಗೆ ಅನ್ಯಾಯ ಆಗ್ತಿದೆ. ಅದರಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಉದಾಹರಣೆ ಕೊಟ್ಟಿರುವಂಥ ಸಿಎಂ ಸಿದ್ದರಾಮಯ್ಯ ನಮ್ಮಲ್ಲೇ ಮನೆ ಮೂರ್ಖರಿದ್ದಾರೆ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ತಮ್ಮ ಸ್ವಪಕ್ಷೀಯ ನಾಯಕರಿಗೆ ಒಂದು ತಿರುಗೇಟು ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ತಾರೆ, ಬದಲಾವಣೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಏನು ಕುರ್ಚಿಗಾಗಿ ಕಿತ್ತಾಟವನ್ನು ನಡೆಸಿದ್ರು, ಪೈಪೋಟಿಯನ್ನು ನಡೆಸಿದ್ರು, ಆ ನಾಯಕರಿಗೆ ಟಾಂಗ್ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷದ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಬ್ರಿಟಿಷರು ನಮ್ಮನ್ನು 400 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಕ್ಕೆ ಕಾರಣ ನಮ್ಮವರೇ. ಅದರಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣನಂಥ ನಾಯಕನನ್ನ ಬಂಧನಕ್ಕೂ ಕೂಡ ನಮ್ಮವರೇ ಒಂದು ಮನೆಯನ್ನು ಹಾಕಿಕೊಟ್ಟಿದ್ರು. ಹೀಗಾಗಿ ಅಂತಹ ಮನೆ ಮೂರ್ಖರು ನಮ್ಮಲ್ಲೂ ಕೂಡ ಇದ್ದಾರೆ. ನನ್ನ 40 ವರ್ಷದ ಜೀವನದಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ. ಹೀಗಾಗಿ ಈ ಒಂದು ಮೂಡ ಪ್ರಕರಣದಲ್ಲಿ ನನ್ನನ್ನು ಬಿಜೆಪಿ ಜೆಡಿಎಸ್ ದೆಹಲಿಯಿಂದ ರಾಜಭವನದವರೆಗೂ ಕೂಡ ಸಿಲುಕಿ ಹಾಕಿಸಲು ತಂತ್ರವನ್ನು ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ರಾಜ್ಯದ ಜನರು ನನ್ನ ಪರವಾಗಿರಬೇಕು, ನನ್ನ ಪರವಾಗಿದ್ದು ಏನು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅವರಿಗೆ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನನ್ನ ಪರವಾಗಿ ನಿಲ್ಲಿ ಎನ್ನುವಂಥ ಕರೆಯನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ನೀಡಿರುವಂಥದ್ದು. ಏನು ಸಂಗೊಳ್ಳಿ ರಾಯಣ್ಣನ ಉದಾಹರಣೆ ಮತ್ತು ಬ್ರಿಟಿಷರ ಉದಾಹರಣೆಯನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷೀಯ ನಾಯಕರಿಗೆ ತಿರುಗೇಟು ನೀಡುವಂಥ ಕೆಲಸಕ್ಕೆ ಇವಾಗ ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ಸ್ವಪಕ್ಷದಲ್ಲಿ ನಡೀತಿದ್ದಂತಹ ಚರ್ಚೆಗಳು ಮತ್ತು ಸಿಎಂ ಬದಲಾವಣೆಯ ವಿಚಾರಕ್ಕೆ ನಡೆಸಿದಂಥ ಪೈಪೋಟಿ ಎಲ್ಲವಕ್ಕೂ ಕೂಡ ಬ್ರೇಕನ್ನು ಹಾಕಿದ್ದಾರೆ. ಅದರ ಜೊತೆಗೆ ಏನು ಆಪ್ತ ಶಾಸಕರ ಜೊತೆಗೆ ಸತತ ಚರ್ಚೆಗಳನ್ನು ಮಾಡಿ ಮುಂದೆ ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕು, ಈ ಒಂದು ಮೂಡ ಕೇಸ್ನಲ್ಲಿ ನನಗೆ ತಡೆ ಸಿಕ್ಕರೆ ಒಳ್ಳೆಯದಾಗತ್ತೆ, ಇಲ್ಲದಿದ್ದರೆ ಮುಂದಿನ ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀನಿ ಅನ್ನುವಂಥ ಸಂದೇಶವನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಒಂದು ಕಾನೂನು ಹೋರಾಟ ಒಂದು ಕಡೆ ಆದರೆ ರಾಜಕೀಯವಾಗಿ ಕೂಡ ಹೋರಾಟವನ್ನು ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಪಕ್ಷ ವಿರೋಧಿಗಳು ಒಂದು ಕಡೆ ಆದರೆ ಪಕ್ಷದಲ್ಲಿರುವಂಥ ವಿರೋಧಿಗಳಿಗೂ ಕೂಡ ಗುಂಡ ಕೊಡುವ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪಕ್ಷದಲ್ಲಿದ್ದುಕೊಂಡೇ ಪಕ್ಷದ ನಿಷ್ಠೆಯನ್ನು ತೋರದೆ ಪಕ್ಷಕ್ಕೆ ಹಾನಿಯಾಗುವಂಥ ನಿಟ್ಟಿನಲ್ಲಿ ಸಿಎಂ ಬದಲಾವಣೆ ಆಗುವ ನಿಟ್ಟಿನಲ್ಲಿ ಯಾರೆಲ್ಲ ತಂತ್ರವನ್ನು ಮಾಡ್ತಿದ್ದಾರೆ ಅವರಿಗೆ ಒಂದು ಪಾಠವನ್ನು ಕಲಿಸಬೇಕನ್ನೋ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಇದೀಗ ಈ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಪಕ್ಷದ ಸ್ವಪಕ್ಷೀಯ ನಾಯಕರಿಗೆ ಒಂದು ಶಾಕನ್ನು ನೀಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮುಂದಿನ 3 ವರ್ಷಗಳ ಕಾಲ ಕೂಡ ಸಿಎಂ ಆಗೇ ಇರ್ತೀನಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು. ಅದರ ಜೊತೆಗೆ ಇದೀಗ ನಮ್ಮವರ ವಿರುದ್ಧವೇ ನಾವು ಎಚ್ಚೆತ್ತುಕೊಂಡಿರಬೇಕನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತು ಹೇಳಿಕೆಗಳನ್ನು ನೀಡಿದ್ದು ಸಾಕಷ್ಟು ಕುತೂಹಲವನ್ನು ಸೃಷ್ಟಿಗೊಳಿಸಿದೆ. ಅದರ ಜೊತೆಗೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.